ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆ ಭಾಗ್ಯಲಕ್ಷ್ಮಿ ಏನಾಗುತ್ತೆ ಅಂತ ಶಾರ್ಟಾಗಿ ಹೇಳ್ತೀನಿ ಬನ್ನಿ. ಆದಿ ಭಾಗ್ಯ ಇಬ್ಬರು ಮಾತಾಡ್ತಾ ಇರ್ತಾರೆ. ಭಾಗ್ಯನ ಕೆಲಸಕ್ಕೆ ಒಳ್ಳೆಯದಾಗಲಿ ಅಂತ ಆದಿ ಸ್ವೀಟ್ ತೊಗೊಂಡು ಬಂದಿರ್ತಾರೆ. ಆದರೆ ಭಾಗ್ಯಂಗೆ ತನ್ಮಯದೇ ಚಿಂತೆ ಆಗ್ಬಿಟ್ಟಿರುತ್ತೆ. ತನ್ಮಯ್ ಅಂತಲೇ ಹೇಳ್ತಿರ್ತಾಳೆ. ಗುಂಡಣ್ಣ ಏನು ಮಾಡ್ತಿರ್ತಾನೋ, ಊಟ ಮಾಡೋದ್ನೋ ಇಲ್ವೋ, ಮಲಗಿದಾನೋ ಇಲ್ವೋ ಅಂತಲೇ ಯೋಚನೆ ಮಾಡ್ತಿರ್ತಾಳೆ. ಅವಳ ಮನಸ್ಸಲ್ಲಿ ನೆಮ್ಮದಿನೇ ಇರೋದಿಲ್ಲ. ಅತ್ತೆ ಮಾವನ ಜೊತೆ ಮಾತಾಡಬೇಕಿತ್ತು, ಹೇಗಿದ್ದಾರೋ ಏನೋ ಅಂತ ಯೋಚನೆ ಮಾಡ್ತಾನೆ ಇರ್ತಾಳೆ. ಆ ಕಡೆ ಕನ್ನಿಕಾ ಆದಿ ರೂಮಿಗೆ ಬಂದುಬಿಟ್ಟು ಕಬೋರ್ಡ್ನಲ್ಲಿ ಎಲ್ಲ ಫೈಲ್ಗಳನ್ನೂ ಸಿಗ್ನೇಚರ್ ಮಾಡಿರೋ ಫೈಲ್ಸು ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಬಂದು ಗುಂಡಣ್ಣ ಅದನ್ನು ನೋಡಿಬಿಡ್ತಾನೆ. ಕನ್ನಿಕಾ ಏನು ಮಾಡ್ತಾ ಇದ್ದಾಳೆ ಕನ್ನಿಕಾ ಆಂಟಿ ಅಂತ ನೋಡ್ಬಿಟ್ಟು ಅದನ್ನು ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾಳೆ. ಕನ್ನಿಕಾನು ಶಾಕ್ ಆಗಿ ಬಂದು ಗುಂಡಣ್ಣ ಇದನ್ನೇನಾದರೂ ನೀನು ಭಾಗ್ಯ ನಿಮ್ಮ ಮಮ್ಮಿಗೆ ಹೇಳಿದ್ರೆ ನಾನಿನ್ನು ಸುಮ್ಮನೆ ಬಿಡಲ್ಲ, ನಿನ್ನ ಏನು ಮಾಡ್ತೀನಿ ನೋಡು, ನಿನಗಿಂತ ನಿಮ್ಮ ಅಮ್ಮಂಗೆ ಏನು ಮಾಡ್ತೀನಿ ಅಂತ ನೋಡು, ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಬೆದರಿಸಿ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಗುಂಡಣ್ಣಂಗೆ ಭಯ ಆಗಿ ರೂಮಿಗೆ ಬಂದುಬಿಡ್ತಾನೆ. ಅಷ್ಟೊತ್ತಿಗೆ ಭಾಗ್ಯಂಗೆ ಗುಂಡಣ್ಣ ಸ್ವೀಟ್ ತಿಂತಾ ಇದ್ರು ಕೂಡ ಗುಂಡಣ್ಣ ಅಂತಲೇ ನೆನೆಸ್ಕೋತಾ ಇರ್ತಾಳೆ. ಆವಾಗ ಭಾಗ್ಯ ಒಂದು ಫೋನ್ ಮಾಡಲಾ ಅಂತ ಹೇಳಿ ಗುಂಡಣ್ಣಂಗೆ ಫೋನ್ ಮಾಡ್ತಾಳೆ. ಗುಂಡಣ್ಣ ಎಲ್ಲ ಆರಾಮಾಗಿದೆಯಾ ಅಂತ ಕೇಳಿದಾಗ ಗುಂಡಣ್ಣ ಅಮ್ಮ ಇಲ್ಲಿ ಯಾವುದೂ ಆರಾಮಾಗಿಲ್ಲಮ್ಮ, ಇಲ್ಲಿ ಏನೋ ನಡೀತಾ ಇದೆ ಅಂತ ಗುಂಡಣ್ಣ ಇಲ್ಲಿ ಹೇಳ್ತಾ ಇರ್ತಾನೆ ಅಮ್ಮಂಗೆ. ಭಾಗ್ಯಂಗೆ ಏನು ಆಗ್ತೈತೆ ಏನು ಅಂತಲೇ ಅವಳಿಗೆ ಗೊತ್ತಾಗ್ತಾ ಇರೋದಿಲ್ಲ. ಸರಿಯಾಗಿ ಹೇಳು ಗುಂಡಣ್ಣ ಅಂತ ಹೇಳ್ತಾಳೆ. ಈ ಕಡೆ ಕುಸುಮ ಮತ್ತು ಧರ್ಮರಾಜ್ ಅವರು ಯೋಚನೆ ಮಾಡ್ತಿರ್ತಾರೆ. ಕುಸುಮ ಏನು ಮಾಡೋದು, ಈಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಲ್ಲ, ದುಡ್ಡು ಹೇಗೆ ಹೊಂದಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಯಾರನ್ನು ಕೇಳಲಿ, ಭಾಗ್ಯನ ಕೇಳಲ್ಲ, ಬೇಡ ಅವರು ಈಗ ತಾನೇ ಮದುವೆ ಆಗಿರೋ, ಅವ್ರಿಗೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ, ನಮ್ಮ ಜವಾಬ್ದಾರಿ ಅವಳ ಮೇಲೆ ಬರೋದು ಬೇಡ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ತನ್ವಿ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ಲು, ನಮ್ಮ ಬಗ್ಗೆ ಒಂಚೂರು ಯೋಚನೆ ಇಲ್ಲ, ಅಜ್ಜಿ ತಾತ ಆಸ್ಪತ್ರೆಗೆ ಹೋಗಿದ್ದು ಬಂದರು ಏನು ಅಂತಲೂ ಕೇಳಲಿಲ್ಲ, ಅವಳಿಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳಿ ಭಾಗ್ಯನ ಮೇಲೆ ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಕುಸುಮ ಅವರು ದುಡ್ಡಿನ ಬಗ್ಗೆ ಹೇಗೆ ವ್ಯವಸ್ಥೆ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ಧರ್ಮರಾಜ್ ಅವರು ಆಸ್ಪತ್ರೆ ಖರ್ಚಿಗೆ ಪ್ರತಿಯೊಂದು ಕೂಡ ಆಪರೇಷನ್ಗೆ ಏನೇನು ಆಗುತ್ತೆ, ಎಷ್ಟಾಗ್ಬೋದು ಅಂತ ಲೆಕ್ಕ ಹಾಕ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಭಾಗ್ಯ ಈ ಕಡೆ ತನ್ವಿಗೆ ಫೋನ್ ಮಾಡಲಾ ಭಾಗ್ಯ ಅಮ್ಮಂಗೆ ಅಂತ ಹೇಳಿ ತನ್ವಿ ಯೋಚನೆ ಮಾಡ್ತಾ ಇರ್ತಾಳೆ. ಭಾಗ್ಯ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಲಿ ಇಲ್ಲಿ ಸಿಗಾಕೋಬಿಟ್ಟಿದ್ದಾಳೆ. ಭಾಗ್ಯ ಮುಂದೇನು ಮಾಡ್ತಾಳೆ, ಎಲ್ಲದಕ್ಕೂ ಅವಳೇ ಜವಾಬ್ದಾರಿಯಾಗಿರ್ತಾಳೆ. ನೋಡೋಣ ಈ ಮುಂದಿನ ಸಂಚಿಕೆಯಲ್ಲಿ ಹೇಗೆ ಏನಾಗುತ್ತೆ, ಭಾಗ್ಯ ಯಾವ ಥರ ನಿರ್ಧಾರ ತಗೋತಾಳೆ ಅಂತ ಕಾಯ್ದು ನೋಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.